ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯರೇ, ಗಂಡ ಹೆಂಡತಿಯರಲ್ಲಿ ಪ್ರೀತಿ ಉಂಟಾಗಲು ಈ ಒಂದು ಅದ್ಭುತ ಅಮಲ್ ಮಾಡಿ ನೋಡಿ. ಇನ್ಶಾ ಅಲ್ಲಾಹ್, ಖಂಡಿತವಾಗಿ ಅಲ್ಲಾಹು ನೆರವೇರಿಸಿಕೊಡುವನು. ಆ ಒಂದು ವಿಶ್ವಾಸದಿಂದ ಮಾಡಿ. ಗಂಡ ಹೆಂಡತಿಯರಲ್ಲಿ ಪರಸ್ಪರ ಜಗಳ, ಪ್ರೀತಿ ಇಲ್ಲದೆ ಇರುವುದು, ಗಂಡನಿಗೆ ಪರಸ್ತ್ರೀ ಬಂಧ, ಹೆಂಡತಿಗೆ ಅನ್ಯ ಪುರುಷರ ಬಂಧ, ಸ್ನೇಹದಿಂದ ವಂಚಿತರಾದವರು, ಹೆಂಡತಿ ಇದ್ದರೂ ಮತ್ತೊಂದು ಹೆಣ್ಣಿನ ಸಹವಾಸ, ಗಂಡ ಇದ್ದರೂ ಗಂಡನ ಕಣ್ಣು ತಪ್ಪಿಸಿ ಮತ್ತೊಬ್ಬನೊಂದಿಗೆ ಸಹವಾಸ, ಈ ತರ ಪರಸ್ಪರ ಸ್ನೇಹದಿಂದ ವಂಚಿತರಾದವರು ಮಾಡಬೇಕಾದ ಒಂದು ಅದ್ಭುತ ಅಮಲ್. ಅಲ್ಲಾಹನ ಪರಿಶುದ್ಧ ಕುರ್ಆನಿನ ಒಂದು ಸಣ್ಣ ಸೂರತ್, ಆ ಸೂರತ್ತನ್ನು 21 ದಿವಸಗಳ ಕಾಲ ದಿನದಲ್ಲಿ 11 ಸಲ ಒಂದು ಗ್ಲಾಸ್ ನೀರಿಗೆ ಓದಿ ಮಂತ್ರಿಸಿ ಊದಿ ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಹೆಂಡತಿಗೆ ಕುಡಿಯಲು ನೀಡಿ. ಈ ಒಂದು ಸೂರತ್ತು ಓದುವುದಕ್ಕಿಂತ ಮೊದಲು ಅಂಗಶುದ್ಧಿ ಮಾಡಬೇಕು, ವುಜೂ ಮಾಡಬೇಕು, ಒಳ್ಳೆಯ ನಿಯತ್ತಿನೊಂದಿಗೆ ಓದಬೇಕು. ಈ ಒಂದು ಸೂರತ್ತು ಓದುವುದರಿಂದ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ಭರವಸೆಯೊಂದಿಗೆ ಓದಬೇಕು. ಇದನ್ನು ಓದುವ ಮೊದಲು ಅಊದು ಓದಬೇಕು. ಶುದ್ಧಿ ಇರುವ ಸ್ಥಳದಲ್ಲಿ ಕೂತು ಓದಬೇಕು. 21 ದಿನಗಳ ತನಕ ದಿನಾಲು ಒಂದೊಂದು ಗ್ಲಾಸ್ ನೀರು ತೆಗೆದುಕೊಳ್ಳಬೇಕು. ಅಊದು ಬಿಸ್ಮಿ ಹೇಳಿ ಸೂರತುಲ್ ಫಾತಿಹಾ 11 ಸಲ ಓದಿ ಆಮೀನ್ ಎಂದು ಹೇಳಿ ಆ ನೀರಿಗೆ ಊದಿ ಆ ಒಂದು ಗ್ಲಾಸ್ ನೀರನ್ನು ಪೂರ್ಣವಾಗಿ ನಿಮಗೆ ಯಾರ ಸ್ನೇಹ ಬೇಕಾದದು ಅವರಿಗೆ ಕೊಡಬೇಕು. ಗಂಡನ ಸ್ನೇಹ ಬೇಕಾದರೆ ಗಂಡನಿಗೆ ಕೊಡಬೇಕು, ಅಥವಾ ಹೆಂಡತಿಯ ಸ್ನೇಹ ಬೇಕಾದರೆ ಹೆಂಡತಿಗೆ ಆ ನೀರನ್ನು ಕುಡಿಯಲು ಕೊಡಬೇಕು. ಇನ್ನು ನೀರು ಕುಡಿಯದವರಿದ್ದರೆ ಜ್ಯೂಸು ಮಾಡಿಯಾದರೂ ಚಾದಲ್ಲಿ ಆ ನೀರನ್ನು ಹಾಕಿ ಕೊಡಿ, ಯಾವ ರೀತಿಯಾದರೂ ಸರಿ. ಇನ್ನು ಆ ಪರಿಶುದ್ಧ ಕುರ್ಆನಿನ ಆ ಒಂದು ಸೂರತ್ತನ್ನು ಓದುವಾಗ ಅಕ್ಷರ ಶುದ್ಧಿಯೊಂದಿಗೆ ಓದಬೇಕು. ಪದ್ಯ ಹಾಡಿದ ರೀತಿಯಲ್ಲಿ ಓದಿ ಯಾವ ಪ್ರಯೋಜನವೂ ಇಲ್ಲ. ಇಖ್ಲಾಸಿನೊಂದಿಗೆ ಓದಬೇಕು. ಇದು ಓದಿ ಸರಿಯಾದರೆ ಸರಿಯಾಗಲಿ ಎಂಬ ನಿಯತ್ತಿನೊಂದಿಗೆ ಓದದಿರಿ. ಅಲ್ಲಾಹು ನೆರವೇರಿಸಿ, ನಾನು ಈ ಒಂದು ಪರಿಶುದ್ಧ ಕುರ್ಆನಿನ ಈ ಒಂದು ಸೂರತ್ತನ್ನು ಓದುವುದರಿಂದ ಅಲ್ಲಾಹು ನೆರವೇರಿಸಿ ಕೊಡುವನು ಎಂಬ ದೃಢ ವಿಶ್ವಾಸದೊಂದಿಗೆ ಓದಿರಿ. ಇನ್ಶಾ ಅಲ್ಲಾಹ್ ಫಲ ಖಂಡಿತ. 21 ದಿವಸ ತಪ್ಪದೆ ಓದಬೇಕು. ಹಲವರು ಇದನ್ನು ಪರೀಕ್ಷಿಸಿ ನೋಡಿ ಅವರಿಗೆ ಇದರಿಂದ ಫಲ ಲಭಿಸಿದೆ. ಆದುದರಿಂದ ನಿಮ್ಮ ಮುಂದೆ ನಾನು ಇದನ್ನು ಹೇಳುತ್ತಾ ಇರುವುದು. ಇನ್ನೊಂದು ವಿಧಾನ, ಸ್ವಲ್ಪ ಸಕ್ಕರೆ ಅಥವಾ ಸಿಹಿ ಇರುವ ಯಾವುದಾದರೂ ಸರಿ, ಈ ಸಕ್ಕರೆಗೆ ಗುರುವಾರ ಬೆಳಿಗ್ಗೆ ಯಾ ರಹ್ಮಾನು ಯಾ ಅಲ್ಲಾಹ್ ಎಂಬ ಅಲ್ಲಾಹನ ಪರಿಶುದ್ಧ ನಾಮ, ಯಾವುದು? ಯಾ ರಹ್ಮಾನು ಯಾ ಅಲ್ಲಾಹ್ ಎಂಬ ಅಲ್ಲಾಹನ ಪರಿಶುದ್ಧ ನಾಮ ಗುರುವಾರ ಬೆಳಿಗ್ಗೆ ಅಂದರೆ 6 ರಿಂದ 7 ಗಂಟೆಯ ಒಳಗೆ ಆ ಒಂದು ಸಮಯದಲ್ಲಿ ಯಾ ರಹ್ಮಾನು ಯಾ ಅಲ್ಲಾಹ್, ಯಾ ರಹ್ಮಾನು ಯಾ ಅಲ್ಲಾಹ್, ಯಾ ರಹ್ಮಾನು ಯಾ ಅಲ್ಲಾಹ್ ಎಂಬ ಅಲ್ಲಾಹನ ಪರಿಶುದ್ಧ ನಾಮ 298 ಸಲ ಹೇಳಿ. ಎಷ್ಟು ಸಲ? 298 ಸಲ ಹೇಳಬೇಕು. ಈ ಒಂದು ಸಕ್ಕರೆಗೆ ಮಂತ್ರಿಸಿ ಊದಬೇಕು. ಅದನ್ನು ಹೇಳಿ ಈ ಒಂದು ಸಕ್ಕರೆ ನಾವು ಅಲ್ಲಿ ನಮ್ಮ ಮುಂದ್ಗಡೆ ಇಟ್ಟಂತಹ ಆ ಸಕ್ಕರೆಗೆ ಊದಬೇಕು. ಲೆಕ್ಕದಲ್ಲಿ ಜಾಸ್ತಿ ಆಗಬಾರದು, ಕಡಿಮೆನೂ ಆಗಬಾರದು. ಇನ್ನು ಆ ಒಂದು ಸಮಯದಲ್ಲಿ ಓದಲು ಆಗದಿದ್ದರೆ, ಆ ಬೆಳಿಗ್ಗೆ ಹೊತ್ತಿನ ಸಮಯದಲ್ಲಿ ಬೆಳಗಿನ ಜಾವ ಓದಲು ಆಗದಿದ್ದರೆ ಗುರುವಾರ ಮಧ್ಯಾಹ್ನ 1 ರಿಂದ 2 ಗಂಟೆಯ ಒಳಗೆ
ಆ ಒಂದು ದಿಕ್ರು ಹೇಳಿ ಸಕ್ಕರೆಗೆ ಊದಬೇಕು. ನಂತರ ಆ ಒಂದು ಸಕ್ಕರೆ ಅವರಿಗೆ ಜ್ಯೂಸಲ್ಲಿ ಅಥವಾ ಚಾದಲ್ಲಿ ಯಾವುದಾದರಲ್ಲಿ ಮಿಕ್ಸ್ ಮಾಡಿ ಯಾರ ಪ್ರೀತಿ ಬೇಕಾದದ್ದು ಅವರಿಗೆ ಕೊಡಿ. ಇದನ್ನು ತಪ್ಪು ದಾರಿಗೆ ಉಪಯೋಗಿಸುವಂತಿಲ್ಲ, ಎಚ್ಚರಿಕೆ. ಇನ್ನು ಹಲವರು ತನ್ನ ದಾಂಪತ್ಯ ಜೀವನದಲ್ಲಿ ಅನುಭವಿಸುತ್ತಿರುವ ನೋವು ಅದೇನೆಂದರೆ ಲೈಂಗಿಕವಾಗಿ ನೊಂದಿರುತ್ತಾರೆ. ತನ್ನ ಹೆಂಡತಿಯನ್ನು ತೃಪ್ತಿಪಡಿಸಲು ಸಾಧ್ಯವಾಗದ ಗಂಡನನ್ನು ತೃಪ್ತಿಪಡಿಸಲು ಸಾಧ್ಯವಾಗದ ಹೆಂಡತಿ, ಈ ತರ ಸಮಸ್ಯೆಗಳು ಅನುಭವಿಸುತ್ತಿರುವ ದಂಪತಿಗಳು ಈ ಒಂದು ಸಮಸ್ಯೆಯಿಂದ ಅಥವಾ ಶೀಘ್ರ ಸ್ಖಲನದಿಂದ ಬಳಲುತ್ತಿರುವ ದಂಪತಿಗಳಿಗೆ ಒಂದು ಒಳ್ಳೆಯ ಔಷಧಿ ಮಹಾತ್ಮರಾದ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹುರವರು ಹೇಳಿಕೊಟ್ಟ ಔಷಧಿ. ಹಲವು ಕರಾಮತ್ತುಗಳಿಂದ ಪ್ರಸಿದ್ಧಿ ಪಡೆದ ಮಹಾತ್ಮರಾಗಿದ್ದಾರೆ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು. ಆ ಮಹಾತ್ಮರು ಹೇಳಿಕೊಟ್ಟ ಔಷಧಿ ನೀವು ಒಳ್ಳೆಯ ನಿಯತ್ತಿನೊಂದಿಗೆ ಮಾಡಿದರೆ ಫಲ ಖಂಡಿತ. ಅದಕ್ಕೆ ಬೇಕಾದದ್ದು 2 ನಾಟಿ ಕೋಳಿ ಮೊಟ್ಟೆ, ಅದನ್ನು ಬೇಯಿಸಿ ಸಿಪ್ಪೆ ತೆಗೆದ ನಂತರ ಅದರಿಂದ 1 ಮೊಟ್ಟೆ ತೆಗೆದು ಸೂರತ್ತು ಜಾರಿಯಾತ್, ವಿಶುದ್ಧ ಕುರ್ಆನಿನ 51ನೇ ಸೂರತ್, ಆ ಸೂರತ್ ಜಾರಿಯಾತಿನ 47ನೇ ಆಯತ್ 7 ಸಲ, ಎಷ್ಟನೇ ಆಯತ್? 47ನೇ ಆಯತ್ತು 7 ಸಲ ಆ ಒಂದು ಮೊಟ್ಟೆಗೆ ಮಂತ್ರಿಸಿ ಊದಬೇಕು. ಇಶ್ವಿ ಎಂದು ಊದಿದ ನಂತರ ಆ ಮೊಟ್ಟೆಯನ್ನು ಗಂಡ ಮೊದಲು ತಿನ್ನಬೇಕು. ಇನ್ನು 2ನೇ ಮೊಟ್ಟೆಗೆ ಸೂರತ್ತು ಜಾರಿಯಾದ 48ನೇ ಆಯತ್ 7 ಸಲ ಮಂತ್ರಿಸಿ ಊದಬೇಕು. ಊದಿದ ನಂತರ ಆ ಮೊಟ್ಟೆಯನ್ನು ಹೆಂಡತಿ ತಿನ್ನಬೇಕು. ಮಹಾತ್ಮರಾದ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು ಪ್ರತ್ಯೇಕವಾಗಿ ಹೇಳಿದ್ದಾಗಿದೆ, ನಾಟಿ ಕೋಳಿ ಮೊಟ್ಟೆಯಿಂದಲೇ ಮಾಡಬೇಕೆಂದು. ಇದನ್ನು 41 ದಿವಸಗಳ ಕಾಲ ಮಾಡಿ ಇನ್ಶಾ ಅಲ್ಲಾಹ್ ಖಂಡಿತ ಫಲ ಲಭ್ಯ. ಇದನ್ನು ಮಾಡುವುದಕ್ಕಿಂತ ಮೊದಲು ಮಹಾತ್ಮರಾದ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹುರವರ ಮೇಲೆ 3 ಫಾತಿಹಾ ಸೂರತ್ ಓದಿ ಹದಿಯ ಮಾಡಿ. ಈ ಒಂದು ಔಷಧಿಯಿಂದ ಅವರಿಗೆ ಪರಸ್ಪರ ತೃಪ್ತಿ ಲಭಿಸುತ್ತದೆ, ಸ್ನೇಹ ಉಂಟಾಗುತ್ತದೆ. ಇದು ಹಲವರು ತನ್ನ ಜೀವನದಲ್ಲಿ ಪರೀಕ್ಷಿಸಿ ನೋಡಿ ದಾಂಪತ್ಯ ಜೀವನದಲ್ಲಿ ಸಂತೋಷದಿಂದಿದ್ದಾರೆ. ಅಲ್ಲಾಹು ಜಲ್ಲ ಜಲಾಲುಹು ಎಲ್ಲರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಂತೋಷ ನೀಡಿ ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ವೀಕ್ಷಕರೇ, ಈ ಒಂದು ವಿಡಿಯೋ ನೋಡಿ ನೀವು ಲೈಕ್ ಮಾಡಿ, ಈ ಒಂದು ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ. ಅಲ್ಲಾಹು ಜಲ್ಲ ಜಲಾಲುಹು ಎಲ್ಲರಿಗೂ ಖೈರು ಮತ್ತು ಬರಕತ್ ನೀಡಿ ಅನುಗ್ರಹಿಸಲಿ. ದುವಾ ವಸಿಯತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.